ಬೆಂಗಳೂರು ಯಲಹಂಕದ ಅಟ್ಟೂರು ಲೇಔಟ್ನಲ್ಲಿ ಖಾಸಗಿ ಶಾಲೆಯೊಂದರಲ್ಲಿ 1ನೇ ತರಗತಿಯ ವಿದ್ಯಾರ್ಥಿಯೊಬ್ಬರು 2 ನಿಮಿಷ ತಡವಾಗಿ ಶಾಲೆಗೆ ಬಂದಿದ್ದಕ್ಕೆ ಆ ವಿದ್ಯಾರ್ಥಿಯನ್ನ ಬಿಸಿಲಿನಲ್ಲಿ ನಿಲ್ಲಿಸಿದ ಆರೋಪ ಕೇಳಿಬಂದಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಶಾಲಾ ಆಡಳಿತ ಮಂಡಳಿ ಹಾಗೂ ಪೋಷಕರ ನಡುವೆ ತೀವ್ರ ವಾಗ್ವಾದ ನಡೆದಿದೆ ಎಂದು ತಿಳಿದು ಬಂದಿದೆ. ಶಾಲಾ ಸಮಯಕ್ಕೆ 2 ನಿಮಿಷ ತಡವಾಗಿ ಬಂದಿದ್ದ ಮಗುವನ್ನ ಬಿಸಿಲಿನಲ್ಲಿ ನಿಲ್ಲಿಸಿದ ಬಗ್ಗೆ ಪೋಷಕರು ಶಾಲಾ ಪ್ರಾಂಶುಪಾಲರ ಬಳಿ ಪ್ರಶ್ನೆ ಮಾಡಿದಾಗ ಪ್ರಾಂಶುಪಾಲರು ನೀಡಿದ ಪ್ರತಿಕ್ರಿಯೆ ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಸಿಲಿನಲ್ಲಿ ನಿಲ್ಲಿಸಿದರೆ ಮಕ್ಕಳಿಗೆ ತೊಂದರೆಯಾಗುವುದಾದರೆ ಇನ್ನು ಮುಂದೆ ಮಕ್ಕಳಿಗೆ ಪಿಟಿ ಪೀರಿಯಡ್ ನೀಡುವುದಿಲ್ಲ, ಆಗಲೂ ಮಕ್ಕಳು ಬಿಸಿಲಲ್ಲೇ ಆಡುತ್ತಾರೆ ಅಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಪ್ರಾಂಶುಪಾಲರ ಈ ಬೇಜವಾಬ್ದಾರಿತನದ ಮಾತಿಗೆ ಸಿಟ್ಟಿಗೆದ್ದ ಪೋಷಕರು ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಶಾಲೆಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎಂದು ಪೋಷಕರು ಆಗ್ರಹ ಮಾಡಿದ್ದಾರೆ. ಅಲ್ಲದೆ ಮಕ್ಕಳನ್ನ ಬಿಸಿಲಿನಲ್ಲಿ ನಿಲ್ಲಿಸುವುದರಿಂದ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳಿರುತ್ತವೆ ಎಂದು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಶಾಲಾ ಆಡಳಿತ ಮಂಡಳಿ ತನಿಖೆ ನಡೆಸುವುದಾಗಿ ತಿಳಿಸಿದೆ. ಮಕ್ಕಳ ಸುರಕ್ಷತೆ ಮತ್ತು ಹಿತದೃಷ್ಟಿಯಿಂದ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದೆ. ಈ ಘಟನೆಯು ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳ ಸುರಕ್ಷತೆ ಬಗ್ಗೆ ಇರುವ ಗಂಭೀರ ಪ್ರಶ್ನೆಗಳನ್ನ ಮತ್ತೆ ಮುನ್ನೆಲೆಗೆ ತಂದಿದೆ. ಆಚೆ ಕೂರಿಸ್ಬೇಡ್ರಿ. I saw you what you did. You were going and actually. Oh, they don't play. They don't give them PT classes because they play in sun. ಮೇಡಮ್ ಕನ್ನಡ ಮಾತಾಡಕ್ ಬರುತ್ತಾ ಬರಲ್ಲ ನಿಮ್ಗೆ? ಹಲೋ, ಕನ್ನಡ ಬರಲ್ವಾ ಮೇಡಮ್? ಐ ಆಮ್ ಆಲ್ಸೋ ಟಾಕಿಂಗ್ ವಿತ್ ಯು. ಕನ್ನಡ ಮಾತಾಡಕ್ ಬರಲ್ವಾ? ಕನ್ನಡ ಮಾತಾಡಮ್ಮ ನೀನು. ಕನ್ನಡ ಮಾತಾಡು ಅಂತ ಹೇಳ್ತಿರೋದು ನಿನ್ಗೆ. ನಾಟ್ ರಿಕ್ವೈರ್ಡಾ? ನಾಟ್ ರಿಕ್ವೈರ್ಡಾ? ಆಯ್ತು ಮಾತಾಡು. ಮೇಡಮ್ ನೀವ್ ಯಾರು ಮೇಡಮ್? ಅಯ್ಯೋ ಮೇಡಮ್ ತೋರಿಸ್ತೀನಿ ನಿಮ್ಗೆ. ಈವ್ನಿಂಗ್ ಐ ವಿಲ್ ಆಲ್ಸೋ ಶೋ. ಕನ್ನಡ ಬರಲ್ಲ ತಾನೆ ನಿಮ್ಗೆ? ಮಾತಾಡ್ರಿ. ಕನ್ನಡ ನಾಟ್ ರಿಕ್ವೈರ್ಡ್ ಅಂತ ಇರ್ತಾನೆ. ಮಾತಾಡ್ರಿ. ಆಚೆ ಕೂರಿಸ್ಬೇಡ್ರಿ. ಬಾಕ ಹೋಗೋಣ.